ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಗೋ ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಚೆನ್ನಾಗಿದ್ದಾರೆ ಅನ್ಕೊಳ್ತೀನಿ ಗಾಯ್ಸ್. ಇವತ್ತು 23ನೇ ತಾರೀಕು, ಟೈಮ್ ಬಂದು 5:11 ಸಂಜೆ. ಇಲ್ಲಿ ನೋಡ್ಬೋದು ಸೈಡಲ್ಲೆಲ್ಲ ಕಾಣಿಸ್ತಿರುತ್ತೆ, ಮಿರರಲ್ಲಿ ಮಳೆ ಬರ್ತೈತೆ. ಸೊ ಟೀ ಕುಡ್ಕೊಂಡು ಹೊರಟಿದ್ದೀನಿ ಇವಾಗ. ಏನಕ್ಕಂತಂದರೆ ನಾನು ನೆನ್ನೆ ಸಂಜೆ ಒಂದು ವಿಡಿಯೋ ಹಾಕಿರ್ತೀನಿ, ನೋಡಿರ್ತೀರ ಲಾಸ್ಟ್ ವಿಡಿಯೋ ರನ್ನಿಂಗ್ದು. ಸೊ ಅದರಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ಇನ್ಸೆಂಟಿವ್ ಬಂದ್ಬಿಟ್ಟು ಓಲಾದಲ್ಲಿ ಒಂದರಲ್ಲಿ ಇನ್ಸೆಂಟಿವ್ ಮಾತ್ರ 3 ಟ್ರಿಪ್ ಮಾಡಿಬಿಟ್ಟು 180 ರೂಪಾಯಿ ತೊಗೊಂಡಿರ್ತೀನಿ. ಸೊ ಇನ್ನೊಂದು ಟೈಮು ಹತ್ರ 12 ಗಂಟೆ ತನಕ ಇದೆ, ಅದು ಬೆಳಗಿನ ಜಾವ ಅಲ್ಲಿ ಅಂದರೆ ಮಧ್ಯರಾತ್ರಿ ತನಕ. ಸೊ ಯಾಕೆ ಸುಮ್ಮನೆ ಬಿಡೋದು ಅಂದ್ಬಿಟ್ಟು. ಸೊ ಮಳೆ ಬರ್ತಾ ಇದೆ, ನೋಡೋಣ. ಇನ್ಸೆಂಟಿವ್ ಆದರೆ ಇನ್ನೊಂದು 2 ಮಾಡಿದ್ರೆ ಹತ್ತಿರ ಇನ್ನೊಂದು 195 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ. ನಿಧಾನಕ್ಕೆ ಮಾಡ್ಕೊಳ್ತೀನಿ ಗೈಸ್, ಆಯಿತಾ? ಆ ಥರ ಬೇಡ, ಮಳೆ ಬೇರೆ ಬರ್ತೈತೆ, ನೋಡಬೇಕು. ಸಿಟಿಲೆಲ್ಲ ಯಾವ ಥರ ಹೊಡಿತೈತೆ ಗೊತ್ತಿಲ್ಲ. ನಮ್ಮ ಏರಿಯಾದಲ್ಲಿ ಇವಾಗ ಸ್ಟಾರ್ಟ್ ಆಗೈತೆ, ಪೂರ್ತಿ ಮೋಡ ಮುಚ್ಕೊಂಡೈತೆ. ಸೊ ನೋಡೋಣ ಗೈಸ್ ಈ ಒಂದು ವಿಡಿಯೋದಲ್ಲಿ. ಸೊ ಅರ್ನಿಂಗ್ಸ್ ಎಷ್ಟಾಗುತ್ತೆ ಏನು ಎತ್ತ ಅಂತ. ಆಲ್ಮೋಸ್ಟು ಲಾಗಿನ್ ಅವರ್ಸ್ ಬಂದ್ಬಿಟ್ಟು 5 ಗಂಟೆ ಅಲ್ಲ ಕರೆಕ್ಟಾಗಿ. ಸೊ ಇವತ್ತು ಸಂಜೆ 5 ಗಂಟೆಯಿಂದ ನಾಳೆ ಬೆಳಗಿಂದ ಒಂದು 5 ಗಂಟೆ ಇಲ್ಲ 6 ಗಂಟೆ ತನಕ ಮಾಡ್ತೀನಿ. ಸೊ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಗೈಸ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವನೇನು ಕೊನೆಯ ತನಕ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಅಂತ ಅನಿಸ್ತಿರೋದನ್ನು ಕಮೆಂಟ್ ಮಾಡೋದನ್ನು ಮರಿಬಿಡಿ. ಸೊ ಲಾಸ್ಟ್ ವಿಡಿಯೋ ಥರನೇ ಈ ವಿಡಿಯೋದಲ್ಲೂ ಕೂಡ ರ್ಯಾಪಿಡೋ ಮತ್ತು ಓಲಾ ಮತ್ತು ನಮ್ಮ ಯಾತ್ರಿ ಇಷ್ಟರಲ್ಲೇ ಆ ಡ್ಯೂಟಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ ಹತ್ತಿರ ಒಂದು 140-150 ಕಿಲೋಮೀಟರ್ನ ಗಾಡಿ ರನ್ ಆಗಿತ್ತಲ್ಲ. ಟೋಟಲ್ ಇನ್ನೂ ಬಂದ್ಬಿಟ್ಟು ಇನ್ನೂ CNG ಇದೆ. ಬಟ್ ಏನಂತಂದರೆ ಫುಲ್ ಟ್ಯಾಂಕ್ ಇದ್ದರೆ ನಮಗೆ ಸ್ವಲ್ಪ ಸಮಾಧಾನ. ಫುಲ್ ಟ್ಯಾಂಕ್ ಇದ್ದು ಒಂದೇ ಟೈಮ್ ನಾನು ಡ್ಯೂಟಿ ಮಾಡೋ ಟೈಮಲ್ಲಿ ಖಾಲಿ ಆದರೆ ಮಾರ್ಕ್ಸ್ಕೊಂಡು ತಿರ್ಗಿ ಮಾಡ್ಬೋದು. ಅದು ಬಿಟ್ಬಿಟ್ಟು ನಾವು ಒಂದು 3/4 ಟ್ಯಾಂಕು ಹಾಫ್ ಟ್ಯಾಂಕ್ CNG ಇಟ್ಕೊಂಡು ಡ್ಯೂಟಿ ಮಾಡ್ತಾ ಆಮೇಲೆ ಹಾಸ್ಕೊಡ್ತೀವಿ ಅಂತಂದರೆ ಯಾವ ಟೈಮಲ್ಲಿ ಎಲ್ಲಿರ್ತೀವಿ, ಯಾವ ಸಿಚುವೇಶನಲ್ಲಿ ಇರ್ತೀವಿ ಅಂತ ಗೊತ್ತಿರಲ್ಲ. ಓಲಾದಲ್ಲಿ ಬಂತು ಡ್ಯೂಟಿ ಇಲ್ಲೇ ವರ್ಮಾವು ಡ್ರಾಪು. ಸೊ ಮುಂದೆಗಡೆ ಇದ್ದಾರೆ, ಬನ್ನಿ. ವರ್ಮಾ ಹೋದ್ರೆ NRI ಲೇಔಟ್ ಇದೆಯಲ್ಲ, ಸೊ ಇಲ್ಲಿಗೆ ಲೈಟಾಗಿ ಮಳೆ ಬರ್ತಾನೆ ಐತೆ ಗೈಸ್. ಇದು ಬಂದ್ಬಿಟ್ಟು ಅಮೌಂಟು 274 ರೂಪಾಯಿ ಕೊಟ್ಟಿದ್ದಾನೆ 13.5 ಕಿಲೋಮೀಟ್ರಿಗೆ. ಇನ್ನೊಂದು ಟ್ರಿಪ್ ಮಾಡಿದ್ರೆ ಟೋಟಲ್ ನೆನ್ನೆ 3 ಮಾಡಿರೋದು, ಇವಾಗ ಒಂದು ಸೇರಿ 4, ಇನ್ನೊಂದು ಮಾಡಿದ್ರೆ 5 ಆಗುತ್ತೆ. ಸೊ ಟೋಟಲ್ ಬಂದ್ಬಿಟ್ಟು 300 ರೂಪಾಯಿನ ಇನ್ಸೆಂಟಿವು. 375 ರೂಪಾಯಿ ಬರುತ್ತೆ 5 ಮಾಡಿದ್ರೆ. ನೆನ್ನೆ 180 ರೂಪಾಯಿ, ಇನ್ನೊಂದು ಮಾಡಿದ್ರೆ 195 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ. ಈಗ ನೋಡೋಣ. 5:57 ಟೈಮು, ಮಳೆ ಲೈಟೇ ಬರ್ತಾನೆ ಐತೆ. ಇನ್ನೊಂದು ಡ್ರಾಪ್ ಆಯಿತು, ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡ್ಬೋದು. 8:53 ಹತ್ತಿರ 1.5 ಗಂಟೆ ಟೈಮ್ ತೊಗೊಂಡಿದ್ದೀನಿ ಗೈಸ್. ಇದು ಎರಡನೇದು ಓಲಾ. ಆ್ಯಕ್ಚುಲಿ ಬಂದ್ಬಿಟ್ಟು ಇದು 7:10 ಬಂದಿದ್ದು ಡ್ಯೂಟಿಗೆ. ಕರ್ಕೊಂಬಂದು ಡ್ರಾಪ್ ಮಾಡೋಷ್ಟಕ್ಕೆ 8:45 ಆಗಿದೆ. 798 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೋರಿಸ್ತು. 682 ರೂಪಾಯಿ ಕೊಟ್ಟಿರೋದು ನನಗೆ. ಇತ್ತು ಟೋಲಲ್ಲಿ ಬಂದಿರೋದು 108 ರೂಪಾಯಿ ಟೋಲು. ಒಂದು 3ನೇದು ಡ್ರಾಪ್ ಆಯಿತು ಓಲಾದಲ್ಲಿ. ಕರ್ಕೊಂಬಂದು ಡ್ರಾಪ್ ಮಾಡಿದೆ. 647 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೊಗೊಂಡಿದ್ದೀನಿ. ಸೊ ಟೈಮ್ 10 ಗಂಟೆ 4 ನಿಮಿಷ. ಇನ್ನು 2 ಮಾಡಿದ್ರೆ 3ನೇ ಸ್ಲ್ಯಾಬು ಇನ್ಸೆಂಟಿವ್ ಸ್ಲ್ಯಾಬು ಕ್ಲಿಯರ್ ಆಗುತ್ತೆ. ಈಗ 6 ಕಂಪ್ಲೀಟ್ ಆಗೈತೆ ಟೋಟಲ್. ಸೊ 2 ಕಂಪ್ಲೀಟ್ ಆಗೈತೆ ಸ್ಲ್ಯಾಬು. ಸೊ ಇನ್ನೂ 2 ಮಾಡಿದ್ರೆ ಟೋಟಲ್ 8ಕ್ಕೆ 800 ರೂಪಾಯಿ ಇದೆ. ಟೈಮ್ ಬಂದು ಕರೆಕ್ಟ್ 11 ಗಂಟೆ 44 ನಿಮಿಷ. ಸೊ ಏನಿತ್ತು, ಲಾಸ್ಟು ಪೀಣ್ಯದಲ್ಲಿ ಡ್ರಾಪ್ ಮಾಡಿಬಿಟ್ಟು ಒಂದು ಶಾರ್ಟ್ ಟ್ರಿಪ್ ಡ್ಯೂಟಿ ಮಾಡಿಕೊಂಡೆ ಆಯಿತಾ. 124 ರೂಪಾಯಿನ ಏನೋ ಚಿಲ್ಲರೆ ಅದೊಂದು. ಸೊ ಅದು ಮಾಡಿಕೊಂಡು ಇನ್ನೊಂದು ಬ್ಯಾಲೆನ್ಸ್ ಬೇಕಿತ್ತು. ಕೊಡ್ತಾನೆ ಇಲ್ವ ಅಂದ್ಕೊಂಡು ಅಲ್ಲೇ ಡ್ರಾಪ್ ಮಾಡಿದೆ. ಇನ್ನೊಂದು ಡ್ಯೂಟಿ ಕೊಟ್ಟ, ಎತ್ಕೊಂಬಂದು ಮಲ್ಲೇಶ್ವರಂ ಡ್ರಾಪ್ ಮಾಡಿದೆ. ಇವಾಗ ಇನ್ನು ಹತ್ತಿರ ಇನ್ನೂ 20-25 ನಿಮಿಷ ಇದ್ದಂಗೆ ಡ್ಯೂಟಿನ ಇನ್ಸೆಂಟಿವ್ ಹೊಡೆದು ಬಿಸಾಕಿದ್ದೀನಿ. ಇವಾಗ ಡ್ರಾಪ್ ಮಾಡಿದ ಮಲ್ಲೇಶ್ವರಂ ಬಂದ್ಬಿಟ್ಟು 372 ರೂಪಾಯಿ. ಇದು ಬಂದ್ಬಿಟ್ಟು 11 ಕಿಲೋಮೀಟ್ರಿಗೆ ಡ್ರಾಪ್ಗೆ. ಇನ್ಸೆಂಟಿವ್ನ ಫೈನಲಿ 800 ರೂಪಾಯಿ 3 ಸ್ಲ್ಯಾಬು ಕಂಪ್ಲೀಟ್ ಮಾಡಿದೆ. ನೆನ್ನೆ ವಿಡಿಯೋದಲ್ಲಿ ನೋಡಿರ್ತೀರ ನೀವು. 11-12 ಗಂಟೆಗೆ ನಾನು ಡ್ಯೂಟಿ ರೀಚಾರ್ಜ್ ಮಾಡ್ಕೊಂಡು ಬರೋದು ಸ್ಟಾರ್ಟ್ ಮಾಡಿದ್ದು. ಒಂದು ಸ್ಲ್ಯಾಬ್ ಮಾತ್ರ ಕಂಪ್ಲೀಟ್ ಮಾಡಿರ್ತೀನಿ. 3 ಟ್ರಿಪ್ಪು ಕಂಪ್ಲೀಟ್ ಮಾಡಿ 180 ರೂಪಾಯಿ ಇನ್ಸೆಂಟಿವ್ ತೊಗೊಂಡಿರ್ತೀನಿ. ಸೊ ಇವತ್ತು ಸಂಜೆ 6 ಗಂಟೆಯಿಂದ ಶುರು ಮಾಡಿದ್ರಲ್ಲಿ ಇನ್ನೆರಡು ಸ್ಲ್ಯಾಬ್ ಏನಿದೆ ಅದನ್ನು ಕೂಡ ಕಂಪ್ಲೀಟ್ ಮಾಡಿ ಹಾಕಿದ್ದೀನಿ. ಅದು ಸಬ್ಸ್ಕ್ರಿಪ್ಷನ್ ಫೀಸು ಕೂಡ ಇನ್ನೇನು ಹತ್ತಿರ ಒಂದು 20-25 ನಿಮಿಷ ಮುಗಿಯುತ್ತೆ. ಇವಾಗ ಹೊಟ್ಟೆ ಸಿಗ್ತೈತೀವಿ, ಹೆಂಗಿದ್ರು ಇಲ್ಲ ಮಲ್ಲೇಶ್ವರಂ ಹತ್ರ ಇದ್ದೀನಿ. ಕುಡಿಯೋಕ್ಕೆ ನೀರು ಕೂಡ ಬಾಟ್ಲಲ್ಲಿ ನೀರು ಖಾಲಿ ಆಗ್ಬಿಡೈತೆ, ನೀರಿಲ್ಲ. ಸೊ ನೀರು ತೊಗೊಂಡು ಎಲ್ಲ ಊಟ ಮಾಡ್ಕೊಳ್ಬೇಕು. ಸೊ ಅಷ್ಟೊತ್ತಿಗೆ 2 ಗಂಟೆ ಆಗುತ್ತೆ. ತಿರ್ಗಾ
ಓಲಾದಲ್ಲಿ ಒನ್ ಡೇದು ರಿಚಾರ್ಜ್ ಮಾಡಿಕೊಂಡು ಓಲಾ ರ್ಯಾಪಿಡ್ 2 ಆನ್ ಮಾಡ್ಕೊಂಡು ತಿರ್ಕೊಂಡು ಡ್ಯೂಟಿನ ಕಂಟಿನ್ಯೂ ಮಾಡೋಣ. ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ಇಲ್ಲಿ ತನಕ 5 ಡ್ಯೂಟಿ ಆಗೈತೆ ಸಂಜೆ ಆನ್ ಮಾಡ್ಕೊಂಡಾಗಿಂದ ಇಲ್ಲಿ ತನಕ. 5 ಡ್ಯೂಟಿಗೆ ಇನ್ಸೆಂಟಿವ್ 620 ರೂಪಾಯಿನೂ ಸೇರಿ 620 ಪ್ಲಸ್ 180 ನೆನ್ನೆದು, ಅದು ಬೆಳಗ್ಗೆ ಲಾಸ್ಟ್ ಅಕೌಂಟ್ ಮಾಡ್ಕೊಳ್ಳೋಣ. 5 ಟ್ರಿಪ್ ಕಂಪ್ಲೀಟ್ ಮಾಡಿರೋದಕ್ಕೆ 620 ರೂಪಾಯಿ ಇನ್ಸೆಂಟಿವ್ ಬಂದಿರೋದು. ಸೊ 620 ಇನ್ಸೆಂಟಿವ್ ಸೇರಿದ್ರೆ ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು 5 ಟ್ರಿಪ್ಗೆ 2548 ರೂಪಾಯಿ ಇಲ್ಲಿ ತನಕ ಆಗೈತೆ ಗೈಸ್. ಸೊ ಊಟ ಮಾಡಿಕೊಂಡು ಒಂದೊಂದು ಡ್ರಾಪ್ ಮಾಡಿದೆ. ಶಿವಾಜಿನಗರಕ್ಕೆ ಡ್ರಾಪು 176 ರೂಪಾಯಿ 6 ಕಿಲೋಮೀಟ್ರ್ ಓಲಾದಲ್ಲಿ. ಇದು ಸೇರಿ 5ನೇದು ಎಷ್ಟು ಗೈಸ್, 5ನೇದಲ್ಲ 6ನೇದು ಗೈಸ್. ಇದು ಊಟ ಮಾಡ್ಕೊಂಡು ಆರಾಮಾಗಿ ಕೂತ್ಕೊಂಡು ಹಂಗೆ ಡ್ಯೂಟಿ ಆನ್ ಮಾಡ್ಕೊಂಡಿದ್ದೆ. ಬಿತ್ತು ಕರ್ಕೊಬಂದು ಇವಾಗ ಡ್ರಾಪ್ ಮಾಡಿದ್ದೀನಿ. ಇನ್ನೊಂದು 126 ರೂಪಾಯಿ, ಅದು 4 ಕಿಲೋಮೀಟ್ರ್ ಡ್ರಾಪು ಆಯಿತಾ. ಟೋಟಲ್ಲು 2 ಟ್ರಿಪ್ ಆಗೈತೆ. ಆಲ್ರೆಡಿ ಇದಕ್ಕೂ ಇನ್ಸೆಂಟಿವ್ಗೂ ಆ್ಯಡ್ ಆಗೈತೆ. ತಿರ್ಗಾ ಡೇ ಶುರು ಆಗಿರೋದ್ರಿಂದ 12 ಗಂಟೆ ಆಗಿರೋದ್ರಿಂದ ತಿರ್ಗಾ ಇನ್ಸೆಂಟಿವ್ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ರೆಡಿ 2 ಆಗೈತೆ. ಇನ್ನೊಂದು ಮಾಡೋ ತಿರ್ಗಾ 180 ರೂಪಾಯಿ ಬರುತ್ತೆ. ಇನ್ನೊಂದು ಡ್ರಾಪ್ ಆಯಿತು. ಎಲ್ಲಿ ಅಂತ ಹೇಳಿದ್ರೆ KR ಪುರಂ ರೋಡು ರ್ಯಾಪಿಡೋದಲ್ಲಿ 336 ರೂಪಾಯಿ ಕೊಟ್ಟಿದ್ದಾನೆ. ಟೈಮ್ ಬಂದ್ಬಿಟ್ಟು 2:35 ಗೈಸ್. ಒಂದು ಡ್ಯೂಟಿ ಬಿದ್ದಿದೆ ಓಲಾದಲ್ಲಿ. ಸೊ ಲೊಕೇಶನ್ ಇದೆ, ಲೊಕೇಶನ್ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಗಾಡಿ ಗಲೀಜಾಗಿತ್ತು, ಕ್ಲೀನ್ ಮಾಡ್ಕೊಂಬೋಣ ಅಂದ್ಬಿಟ್ಟು. ಓಲಾದಲ್ಲಿ ಒಂದು ಡ್ರಾಪ್ ಆಯಿತು ಏರ್ಪೋರ್ಟು. ಕ್ಲೇಮ್ ಪೇಮೆಂಟ್ ಆಗಿದೆ. ಇದು ಟೈಮ್ ಬಂದ್ಬಿಟ್ಟು 4:15. ಸೊ ಅಮೌಂಟ್ ಎಷ್ಟು ಅಂತ ತೋರಿಸ್ತೀನಿ. ನಮ್ಮ ಸೆಲ್ಫಿ ಕೇಳ್ತಾ ಇದ್ದೀರಿ. 661 ರೂಪಾಯಿ. ಎಷ್ಟು ಕಿಲೋಮೀಟ್ರಿಗೆ ಅಂದರೆ 34 ಕಿಲೋಮೀಟ್ರಿಗೆ. 12 ಗಂಟೆ ಮೇಲ್ಗಡೆ ಇಂದ ಮಾಡಿರೋದು 3 ಟ್ರಿಪ್ಪು ಕಂಪ್ಲೀಟ್ ಆಯಿತು. ಸೊ ತಿರ್ಗಾ ಇನ್ಸೆಂಟಿವ್ ಬಂದ್ಬಿಟ್ಟು 180 ರೂಪಾಯಿ ಇವಾಗ ಇನ್ಸೆಂಟಿವ್ ಆಗಿ ಬಂದಿದೆ ತಿರ್ಗಾ. ಸೊ ತಿರ್ಗಾ ಇನ್ನು 2 ಎಕ್ಸ್ಟ್ರಾ ಮಾಡಿದ್ರೆ ತಿರ್ಗಾ 195 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ. ಕೌಂಟ್ ಮಾಡ್ಕೊಂಬಿಡ್ತೀನಿ ಟ್ರಿಪ್ಸು ಮತ್ತು ಇನ್ಸೆಂಟಿವ್ಸ್ ಎಲ್ಲ ಅಲ್ಲಲ್ಲೇ ಕ್ಯಾಲ್ಸಿಲಿ ಕೌಂಟ್ ಮಾಡ್ಕೊಂಬಿಡ್ತೀನಿ. ಇಲ್ಲ ಕನ್ಫ್ಯೂಸ್ ಆಗ್ಬಿಡುತ್ತೆ ಅಂತ ಅಷ್ಟೇ. 461 ಪ್ಲಸ್ 180 ರೂಪಾಯಿ ಇನ್ಸೆಂಟಿವು 3 ಟ್ರಿಪ್ದು. ಸೊ ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ಇಲ್ಲಿ ತನಕ 4027 ರೂಪಾಯಿ ಇನ್ಸೆಂಟಿವು ಎಲ್ಲ ಸೇರಿ ಗೈಸ್. ನಾನು ಶುರು ಮಾಡಿದಾಗಲಿಂದ ಇಲ್ಲಿವರೆಗೂ ಗೈಸ್. ಇವಾಗ ಇನ್ನೊಂದು ಡ್ರಾಪ್ ಆಯಿತು ಓಲಾದಿಂದ ಏರ್ಪೋರ್ಟ್ ತಿರ್ಗಾ ಟರ್ಮಿನಲ್ 1 ಅಂತ ಹೇಳಿದ್ರೆ 550 ಚಿಲ್ಲರೆ ಅಂತ ತೋರಿಸ್ತು. ಸೇರಿ 521 ರೂಪಾಯಿ ಕೊಟ್ಟಿದ್ದಾನೆ ನೋಡ್ರಿ. ಸ್ಕ್ರೀನಲ್ಲಿ ಹಾಕ್ತೀನಿ. ಇದು ಓಲಾದಲ್ಲಿ ಪದೇ ಸೆಲ್ಫಿ ಕೇಳೋದು. ಇದೊಂದು ತಲೆನೋವಪ್ಪ ಇದು ಬಂದ್ಬಿಟ್ಟು 520 ರೂಪಾಯಿ ಬಂದ್ಬಿಟ್ಟು 20 ಕಿಲೋಮೀಟ್ರಿಗೆ ಆಯಿತಾ. 6 ಗಂಟೆ 5 ನಿಮಿಷ. ಇನ್ಸೆಂಟಿವ್ಸ್ ಎಲ್ಲ ಏನೇನಿದೆ ಈಗ ಓಲಾದಲ್ಲಿ ಏನಿದೆ ರ್ಯಾಪಿಡೋನ ತೆಗ್ದಾಗ್ತಾ ಇದ್ದಿದ್ದು. ಈಗ ಅವನೊಂದು ಸ್ವಲ್ಪ ತಲೆ ಯೂಸ್ ಮಾಡಿಬಿಟ್ಟು ಸ್ಟಾರ್ಟಿಂಗ್ 4 ರೈಡ್ಗೆ ರೈಡಲ್ಲಿ ದುಡ್ಡು ತಿಂದ್ಬಿಟ್ಟು ಆಮೇಲಿಂದ 4 ರೈಡ್ ಆದಮೇಲಿಂದ ಬೇಕಾದ್ರೆ 24 ರೂಪಾಯಿ ಕೊಡ್ತೀನಿ ಅಂತ ಹೇಳೋನೆ. ಈ ಓಲಾದವನು ಅಷ್ಟೇ. ಆಲ್ಮೋಸ್ಟ್ ಈ ವಾರದಲ್ಲಿ ಈ ವಾರ ಅಥವಾ ನೆಕ್ಸ್ಟ್ ವಾರದಲ್ಲಿ ತನಕ ಇರ್ತದೆ ಅಂತ ಅನ್ಸುತ್ತೆ ಇನ್ಸೆಂಟಿವ್. ಆಮೇಲೆ ಓಲಾದವನು ತೆಗ್ದಾಗ್ತಾನೆ ನನ್ನ ಪ್ರಕಾರ. ಸೊ ನೋಡೋಣ, ಇರೋ ತನಕ ಮಾಡ್ಕೊಳ್ಳೋಣ. ನೆನ್ನೆ ಸಂಜೆ ಬಂದ್ಬಿಟ್ಟು 5 ಗಂಟೆಗೆ ಅಲ್ವಾ, 5 ಕಾಲಿಗೆ ನಾನು ಮಾಡ್ಕೊಂಡಿದ್ದಲ್ಲ. ಸೊ ಹತ್ತತ್ರ 12 ಅವರ್ ಮೇಲೆ 13 ಅವರ್ ಆಗೈತೆ ಗೈಸ್ ಕರೆಕ್ಟಾಗಿ ಆಯಿತಾ. 13 ಅವರ್ಗೆ ಅರ್ನಿಂಗ್ಸ್ ಬಂದ್ಬಿಟ್ಟು ಈಗ ಇಲ್ಲಿ ತನಕ 4500 ಚಿಲ್ಲರೆ ಆಗೈತೆ. ಇವಾಗ ಟೋಟಲ್ ಟ್ರಿಪ್ಸ್ ಬಂದ್ಬಿಟ್ಟು ರ್ಯಾಪಿಡೋದಲ್ಲಿ ನೆನ್ನೆಯಿಂದ ಇದು ಸಂಜೆಯಿಂದ ಇಲ್ಲಿ ತನಕ ರ್ಯಾಪಿಡೋದಲ್ಲಿ ಒಂದೇ ಟ್ರಿಪ್. ಇನ್ನು ಮಿಕ್ಕಿದೆಲ್ಲ ಓಲಾದಲ್ಲೇ ಮಾಡಿರೋದು. ಬಟ್ ಎಷ್ಟು ಟ್ರಿಪ್ ಆಗೈತೆ ಅಂತ ಲೆಕ್ಕ ಇಲ್ಲ ಗೈಸ್. ಟ್ರಿಪ್ದು ನಾನು ಸ್ಕ್ರೀನ್ಶಾಟ್ಗಳು ಹಾಕಿರ್ತೀನಿ ವಿಡಿಯೋಗಳಲ್ಲಿ, ನೋಡ್ಕೊಳ್ರಿ. ಎಲ್ಲೋ ಒಂದು ಮಿಸ್ ಆಗಿದ್ರೆ ಬೈಕ್ಗಳಾಗಿ ಹೋಗ್ಬಿಡ್ರಿ. ಆಲ್ಮೋಸ್ಟ್ ಎಲ್ಲನೂ ಕರೆಕ್ಟಾಗಿ ಹಾಕಿರ್ತೀನಿ ಅಂತ ಅಂದ್ಕೊಳ್ತೀನಿ. ಎಲ್ಲ ಪ್ರತಿಯೊಂದು ವಿಡಿಯೋದಲ್ಲೂ ಸ್ಕ್ರೀನ್ಶಾಟ್ಗಳನ್ನ. ಇವಾಗ 4 ಟ್ರಿಪ್ ಆಗೈತೆ ಆಯಿತಾ. ಇನ್ನೊಂದು ಮಾಡಿದ್ರೆ ಇನ್ನೊಂದು 195 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ. ಟೋಟಲ್ 5 ಟ್ರಿಪ್ ಮಾಡಿದ್ರೆ 300 ಚಿಲ್ಲರೆ ಏನೋ ಬರುತ್ತಲ್ಲ, 370 ರೂಪಾಯಿ 375 ರೂಪಾಯಿ ಇನ್ಸೆಂಟಿವ್. ಇನ್ನೊಂದನ್ನು ಮಾಡಿಬಿಟ್ಟು ವಿಡಿಯೋನ ಎಂಡ್ ಮಾಡೋಣ, ಮತ್ತು ಡ್ಯೂಟಿನೂ ಕೂಡ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ರೌಂಡ್ ಫಿಗರು ಹತ್ತತ್ರ ಒಂದು 5000 ರೂಪಾಯಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಗೈಸ್. ಕಂಪ್ಲೀಟ್ ಆಯಿತು 2ನೇ ಸ್ಲ್ಯಾಬು ಇವತ್ತಿನ ದಿನದ್ದು. ಇನ್ಸೆಂಟಿವ್ ಸ್ಲ್ಯಾಬು 2ನೇದು ಕಂಪ್ಲೀಟ್ ಆಯಿತು. ಟೋಟಲ್ 5 ಟ್ರಿಪ್ಪು ಕಂಪ್ಲೀಟ್ ಆಯಿತು. 134 ರೂಪಾಯಿ ಒಂದು ಕ್ಯಾಶ್ ಕಲೆಕ್ಷನ್ ತೊಗೊಂಡಿದ್ದೀನಿ. ಶಾರ್ಟ್ ಟ್ರಿಪ್ಪು ಬೈತಿ ಹತ್ರ ಡ್ರಾಪು ನಿಮಗೆ ತೋರಿಸ್ತೀನಿ. ನನಗೆ ಬಂದುಬಿಟ್ಟು 126 ರೂಪಾಯಿ ಕೊಟ್ಟಿದ್ದಾನೆ.
4.2 ಕಿಲೋಮೀಟರ್ಸು ಆಯಿತಾ. 5 ಟ್ರಿಪ್ ಕಂಪ್ಲೀಟ್ ಆಗೈತೆ. ಇನ್ನು 3 ಮಾಡಿದ್ರೆ ತಿರ್ಗಾ 800 ರೂಪಾಯಿ ರೀಚ್ ಆಗುತ್ತೆ ಟೋಟಲ್. ಆಗಿರುವಂಥ ಅರ್ನಿಂಗ್ಸ್ಗೆ ಎಷ್ಟು ಖರ್ಚಾಗಿದೆ ಏನು ಎತ್ತ ಅಂತ ಮೈನಸ್ ಮಾಡೋಣ. 5,049 ರೂಪಾಯಿ ಅರ್ನಿಂಗ್ಸ್ ಆಗಿರುವಂಥದ್ದು. ಇದರಲ್ಲಿ ಮೈನಸ್ ಮಾಡಿಬಿಟ್ಟು ಸಬ್ಸ್ಕ್ರಿಪ್ಷನ್ ಫೀಸು, ರ್ಯಾಪಿಡೋದು ಮಾಡಿಲ್ಲ ಗೈಸ್. ರ್ಯಾಪಿಡೋದು ಲಾಸ್ಟ್ ವೀಡಿಯೋದಲ್ಲಿ ಏನು ಮಾಡಿದೆ ಸೊ ಅದೇ ಇತ್ತು, ಒಂದೇ ಡ್ಯೂಟಿ ಮಾಡಿ. ಸೊ ಅದರಿಂದ ಅದಕ್ಕೆ ಯಾವುದೇ ಸಬ್ಸ್ಕ್ರಿಪ್ಷನ್ ಫೀಸ್ ಇಲ್ಲ. ಇವತ್ತಿನ ಡ್ಯೂಟಿಲಿ ತೊಗೊಂಡಿಲ್ಲ ಆಯಿತಾ. ಅದು ಬಂದುಬಿಟ್ಟು 99 ರೂಪಾಯಿ ಓಲಾಗೆ ಆಯಿತಾ. ಇದು ಟೋಟಲ್ ಗಾಡಿ ಬಂದ್ಬಿಟ್ಟು ಕಿಲೋಮೀಟ್ರ್ ಬಂದ್ಬಿಟ್ಟು 230 ಕಿಲೋಮೀಟ್ರ್ ಗಾಡಿ ರನ್ ಆಗೈತೆ ಟೋಟಲ್ಲು. ಸೊ 230 ಕಿಲೋಮೀಟ್ರು ಕರೆಕ್ಟಾಗಿ ಆಲ್ಮೋಸ್ಟ್ ಪೂರ್ತಿ ಫುಲ್ ಟ್ಯಾಂಕ್, ಆಲ್ಮೋಸ್ಟ್ ಬ್ಲಿಂಕಲ್ಲಿ ಫುಲ್ ಟ್ಯಾಂಕ್ CNGನೇ ಖಾಲಿ ಆಗಿರೋವಂಥದ್ದು. 750 ರೂಪಾಯಿ ಮೈನಸ್ ಮಾಡಿಕೊಡು CNGದು. ಮತ್ತು ನನ್ನ ಖರ್ಚು ಬಂದ್ಬಿಟ್ಟು ರಾತ್ರಿ ಊಟ ಮಾಡಿದೆ, ಊಟದೊಂದು 100 ರೂಪಾಯಿ ಮೈನಸ್ ಮಾಡ್ತೀನಿ ನಾನು ಆಯಿತಾ. ಸೊ ಇನ್ನೇನು ಮೈನಸ್ ಮಾಡ್ತೀರಾ. ಸೊ ಮಾಮೂಲಿ EMI ಅದು ಪ್ರತಿಯೊಬ್ಬರು ಮಾಡಲೇಬೇಕು. ಅದು ಡೈಲಿ EMI ಮೈನಸ್ ಮಾಡ್ಕೊಂಡು ಒಂದು 500 ರೂಪಾಯಿ EMIಗೆ ಗೈಸ್. ನಾನು ಪ್ರತಿ ಸಲನೂ EMIಗೆ ಪ್ರತಿದಿನ ದುಡಿಯೋದಲ್ಲಿ ಹೇಳಕ್ಕೆ ಹೋಗಲ್ಲ, ಪ್ರತಿ ಸಲ ಹೇಳ್ದಂಗೆ ಮಂತ್ಲಿ ಒಂದು ಸಲ ನಾನು ಇದು ಮಾಡ್ಕೊಳ್ಳೋದು. ಇದರಲ್ಲಿ ಇದು ಇಷ್ಟು ಏನು ಖರ್ಚಾಗಿದೆ, ಇದು ಮಾಮೂಲಿ ಬೇಸಿಕ್ಕು ಡೈಲಿ ಇರೋವಂಥದ್ದು. ಸೊ ಇದರಲ್ಲಿ ಮಿಕ್ಕೊಂಡಿರೋದು 4,100 ರೂಪಾಯಿ ಏನಿರುತ್ತೆ. ಸೊ ಇದರಲ್ಲಿ ಬಂದುಬಿಟ್ಟು ಇನ್ನೂ ಖರ್ಚುಗಳು ಇರುತ್ತೆ. ಏನಂತಂದರೆ ಗಾಡಿ ಇನ್ಸೂರೆನ್ಸ್ ಇದೆ ತಿಕ್ಕಬೇಕು, EMIಗೆ ತಿಕ್ಕಬೇಕು ಆಯಿತಾ. ಸೊ ಸರ್ವಿಸಿಗೆ ತಿಕ್ಕಬೇಕು, ಈ ಥರ ಎಲ್ಲ ಇರುತ್ತೆ. ಆಲ್ಮೋಸ್ಟ್ ಇಷ್ಟು ಅಂದ್ಕೊಂಡು 4,100 ರೂಪಾಯಿ ಮಿಕ್ಕೊಂಡಿದೆ ಅಂತ ಅಂದ್ಕೊಳ್ಳಿ ಓಕೆನಾ. ಸೊ ಇದು ಆಗಿರುವಂಥ ಅರ್ನಿಂಗ್ಸು. ಯಾವ ಆ್ಯಪ್ನ ಯೂಸ್ ಮಾಡಿಕೊಂಡು ಅಂತಂದರೆ ಆಲ್ಮೋಸ್ಟ್ ಓಲಾನೇ ಆಯಿತಾ. ರ್ಯಾಪಿಡೋ ಒಂದೇ ಡ್ಯೂಟಿ, ಓಲಾದಲ್ಲೇ ಎಲ್ಲ ಡ್ಯೂಟಿಗಳು ಆಗಿರುವಂಥದ್ದು. ಇನ್ಸೆಂಟಿವ್ಸು ಎಲ್ಲ ಕೊಟ್ಟಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಸೊ ಇನ್ಸೆಂಟಿವ್ಸು ತೆಗೆದುಬಿಟ್ರೆ ಇದು ಈ ಅರ್ನಿಂಗ್ಸ್ ಆಗಲ್ಲ ಅಂತ ಅಂದ್ಕೊಳ್ತೀನಿ. ರೇಟ್ ವೈಸು ಪರವಾಗಿಲ್ಲ, ಬೇರೆ ಆ್ಯಪ್ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ. ಕಿಲೋಮೀಟ್ರಿಗೆ ಕೊಡೋವಂಥ ರೇಟು ಎಲ್ಲ ಚೆನ್ನಾಗಿದೆ, ಕೊಡ್ತಿದ್ದಾನೆ. ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಜೊತೆಗೆ ಸಿಗೋಣ, ಟೇಕ್ ಕೇರ್, ಸಿ ಯು, ಬೈ.